ಕನಸುಗಳನ್ನು ಕಟ್ಟಿರುವ, ನನಸಿನ ಹಾದಿಗೆ ನಡೆದಿರುವ, ತನ್ನ ನೋವು ನಲಿವು ಹಸಿವು ದಾಹವ ಮರೆತು ಇದುವೇ ಜೀವ ಇದುವೇ ನನ್ನ ಅರಮನೆ ಎಂದು ನೆನೆದು ಸೋತಿದ್ದು ಗೆದ್ದದ್ದನ್ನು ಸಮನಾಗಿ ಹಂಚಿ ಇಲ್ಲೇ ಜೀವವ ತೆರೆವ ಇಂತಿ ನಿಮ್ಮ ನಿರ್ದೇಶಕ ಸಂದೀಪ್. ಸಿನಿಮಾ 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 ಪ್ರತಿಯೊಬ್ಬ ನಿರ್ದೇಶಕನು ತಾನು ನಿರ್ದೇಶನ ಮಾಡಿ ಸಿನಿಮಾನ ಗಾಂಧಿನಗರದಲ್ಲಿರೋ ಈ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಬೇಕು, ಸೆಂಚುರಿ ಬಾರಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೆಂಚುರಿ ಬಾರಿಸೋದು ಬಿಡೋದು ಆಡಿಯನ್ಸ್ ಬಿಟ್ಟಿದ್ದು ಅವ್ರುಗಳು ಡಿಸೈಡ್ ಮಾಡ್ತಾರೆ. ಆದರೆ ನನ್ನ ಸಿನಿಮಾನ ಆ ಆಡಿಯನ್ಸ್ ತೋರ್ಸೋಕ್ಕೆ ಆಗ್ತಿಲ್ಲ. ಕಾರಣ ಸಿಂಪಲ್, ಹೊಸೊಬ್ರು ಸಿನಿಮಾನ ಗಾಂಧಿನಗರದಲ್ಲಿರೋ ಡಿಸ್ಟ್ರಿಬ್ಯೂಟರ್ಗಳು ತಗೊಳ್ಳೋದಿರಲಿ ತಗೋಬೇಕಂತ ಯೋಚನೆ ಮಾಡ್ಕೊಂಡೆ ಸುಮ್ಮನೆ ಆಗ್ಬಿಡ್ತಾರೆ. ನಾವು ಎಷ್ಟೋ ಡಿಸ್ಟ್ರಿಬ್ಯೂಟರ್ಗಳು ನೋಡಿದ್ದೀವಿ. ಆಗ ಅವ್ರು ಹೇಳ್ತಿದ್ದು ಇಷ್ಟೇ. ಯಾವ ಸಿನಿಮಾ ಅಂದರೆ ನಿಮ್ಮದು? ಅತಿ ಶೀಘ್ರದಲ್ಲೇ ಅಂತ ಸರ್. ಟೈಟಲ್ ಚೆನ್ನಾಗಿದೆ. ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರಾದರೂ ಯೂಸ್ ಮಾಡಿದ್ದೀರಾ? ಇಲ್ಲ ಸರ್. ಅಲ್ಲ, ಸ್ಟಾರ್ ಕ್ಯಾಸ್ಟ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ, ಪಬ್ಲಿಸಿಟಿನೂ ಮಾಡಿಲ್ಲ. ಅಲ್ಲ, ಆಳ್ಬೂರ್ ಮುಖನೇ ನೋಡೋಕೆ ಕಷ್ಟ ಆಗಿರೋ ಈ ಕಾಲದಲ್ಲಿ ಹೊಸಬೂರ್ ಮುಖ ಯಾರೇ ನೋಡ್ತಾರೆ? ಸಿನಿಮಾನೇ ತುಂಬ ಕಷ್ಟದಲ್ಲಿ ಮಾಡಿದ್ದೀವಿ ಸರ್. ಹೊಸೊಬ್ರು ಸಿನಿಮಾ ಅಂತ ಯಾಕೆ ಸರ್ ಹೇಳ್ತೀರಾ? ಯಶ್, ಸುದೀಪ್, ದರ್ಶನ್, ಗಣೇಶು ಅಷ್ಟೇ ಯಾಕೆ, ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್ ಇವರೆಲ್ಲ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಹೊಸಬ್ರೇ ಅಲ್ವಾ ಸರ್? ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅಲ್ವಾ ಸರ್ ಅವ್ರೇನಂತ ಪ್ರೂವ್ ಮಾಡಿದ್ದು? ನಮಗೂ ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್, ನಾವೇನಂತ ಪ್ರೂವ್ ಮಾಡ್ತೀವಿ. ಪ್ರೂವ್ ಮಾಡ್ತೀರಾ? ನೀವು ಪ್ರೂವ್ ಮಾಡೋಕ್ಕೆ ನಾನು ಮನೆ ಮಠ ಬರ್ಕೊಂಡು ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದುಬಿಡ್ಲಾ? ಅಲ್ಲ, ನಿಮ್ಮ ಸಿನಿಮಾ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ನಿಮ್ಮ ಪ್ರೊಡ್ಯೂಸರ್ನೇ ರಿಲೀಸ್ ಮಾಡೋಕ್ಕೆ ಹೇಳಿ. ಹೇಗಿದ್ರು ಕಷ್ಟಪಟ್ಟು ಮುಗಿಸಿದ್ದೀರಾ, ಅದೇ ರೀತಿ ರಿಲೀಸ್ ಮಾಡಿ ಲಾಭನಾದರೂ ಮಾಡ್ಕೊಳ್ಳಿ. ನಾವೇ ರಿಲೀಸ್ ಮಾಡೋ ಹಾಗಿದ್ರೆ ನಿಮ್ಮ ಹೆಲ್ಪ್ ಕೇಳ್ಕೊಂಡು ನಾವ್ಯಾಕೆ ಸರ್ ಬರ್ತಿದ್ದೋ? ಸರಿ, ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಸಿನಿಮಾ ಎಲ್ಲರೂ ಬಾಯಿ ಮಾತಾಗಬೇಕು, ಆ ರೀತಿ ಪಬ್ಲಿಸಿಟಿ ಮಾಡಿ. ಆಗ ನಾನೇ ನಿಮ್ಮ ಸಿನಿಮಾ ತಗೋತೀನಿ. ಆಗ್ಬೋದಾ? ಸರ್, ಸಿನಿಮಾ ಚೆನ್ನಾಗಿ ಬಂದಿದೆಯಾ? ಸಿನಿಮಾ ಏನೋ ಚೆನ್ನಾಗಿ ಬಂದಿದೆ. ಕಷ್ಟನೋ ಸುಖನೋ ಸಿನಿಮಾ ನೀವೇ ಯಾಕೆ ಓನ್ ರಿಲೀಸ್ ಮಾಡಬಾರ್ದು? ನೀನ್ ಹೇಳಿ ಸುಳ್ಳು ಗಂಟು ಬಿದ್ದು ಸಿನಿಮಾಗೋಸ್ಕರ ಇರೋ ಆಸ್ತಿನೆಲ್ಲ ಮಾರ್ಕೊಂಡಿದ್ದೀನಿ. ಈಗ ಯಾವುದೋ ಒಂದು ಮೂಲೆಯಲ್ಲಿ ಹೆಂಡತಿ ಮಕ್ಕಳಿಗೋಸ್ಕರ ಒಂಚೂರು ಆಸ್ತಿ ಕೂಡ ಇಟ್ಟಿದ್ದೀನಿ. ಈಗ ಅದನ್ನು ಮಾರ್ಕೊಂಡು ಬೀದಿಗೆ ಬಾ ಅಂತ್ಯಾ? ಮೊದಲೇ ಸುಳ್ಳು ಹೇಳಿ ಸಿನಿಮಾ ಮಾಡಿ. ಸುಮ್ಮನೆ ಸುಳ್ಳು ಅಂತ ಯಾಕೆ ಸರ್ ಹೇಳ್ತೀರಾ? ಸುಳ್ಳು ಹೇಳ್ದೆ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಈ ಪ್ರಪಂಚದಲ್ಲಿ ಸುಳ್ಳು ಹೇಳ್ದೆ ಸಿನಿಮಾ ಮಾಡಿರೋ ಒಬ್ಬ ಡೈರೆಕ್ಟರ್ನ ತೋರಿಸಿ ನೋಡೋಣ. ನೋಡು, ನನ್ನ ಹತ್ರ ಇವಾಗ ಥಿಯೇಟ್ರ್ ಹಿಡಿದು ಸಿನಿಮಾ ರಿಲೀಸ್ ಮಾಡೋಷ್ಟು ಅಮೌಂಟ್ ಇಲ್ಲ. ನಿನಗೇನಾರ ಅಷ್ಟೊಂದು ಅರ್ಜೆಂಟ್ ಇತ್ತಾ? ಥಿಯೇಟ್ರ್ ಹಿಡಿದು ನೀನೇ ರಿಲೀಸ್ ಮಾಡು, ಸಿನಿಮಾ ಬಿಟ್ಕೊಡ್ತೀನಿ. ಸುಮ್ಮನೆ ಹೋಗ್ರಿ ರೀ. ಹೊಸಬ್ರು ಸಿನಿಮಾ ಹಾಕೊಂಡ್ರೆ ಕಲೆಕ್ಷನ್ ಇಲ್ಲದೆ ಸಾಯ್ಬೇಕಾಗುತ್ತೆ. ಥಿಯೇಟ್ರ್ ತುಂಬ ನಮ್ಮ ಮುಖ ನಾವೇ ನೋಡ್ಕೊಂಡು ಕೂತಿರ್ಬೇಕು. ಯಾವನಿಗೆ ಬೇಕೆ ಹಣೆ ಬರ. ಸರ್, ಯಾಕೆ ಸರ್, ಏನಾಯ್ತು? ಅರುಣ್, ತುಂಬ ಟೆನ್ಷನ್ ಆಗ್ತಿದೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಟೀ ಕುಡಿಬೇಕು, ಸ್ವಲ್ಪ ಚೇಂಜ್ ಇದ್ರೆ ಕೊಡ್ತೀರಾ? ಸರಿ, ಬನ್ನಿ ಸರ್, ಹೋಗೋಣ. ಸರ್, ಈ ಸಿನಿಮಾಗೋಸ್ಕರ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸು ಎಜುಕೇಷನ್ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್. ಈ ಸಿನಿಮಾ ಏನಾದರೂ ರಿಲೀಸ್ ಆಗಲಿಲ್ಲ ಅಂದರೆ ನಾನು ನನಗೇನು ಮಾಡ್ಕೋತೀನೋ ನನಗೇ ಗೊತ್ತಿಲ್ಲ ಸರ್. ಆಗಲ್ವೋ? ನನಗೆ ನೀನ್ ಬೇಕು ಕಣೋ. ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಯಾರು ಹೇಳಿದ್ದು? ನೀನ್ ಯಾವಾಗ್ಲೂ ಇದೇ ರೋಡಲ್ಲಿ ತಾನೇ ಇರ್ತೀಯ ಅಲ್ವಾ? ನಾನು ಯಾವಾಗ್ಲೂ ಇದೇ ರೋಡಲ್ಲಿ ಇರ್ತೀನಿ. ಅದಕ್ಕೆ ಕಣೆ ಹೇಳ್ತಿರೋದು, ಮುಂದೊಂದು ದಿನ ನನ್ನ ಮದುವೆ ಆದ್ಮೇಲೆ ನೀನು ಇದೇ ರೋಡ್ ಬರಬಾರ್ದು. ಪ್ಲೀಸ್, ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಹಾಗೆ. ಸಂದೀಪ್, ನನಗೆ ನಿನ್ ಬಿಟ್ಟು ಬಾಳಕ್ ಆಗಲ್ವೋ? ಹೇ ಬಾರೆ,
ಅವನ್ನ ಲವ್ ಮಾಡ್ಬೇಡ, ಅವನ ಜೊತೆ ಚೆನ್ನಾಗಿರಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು. ಆಗಲ್ವೇ ಪಾಪು ನಮ್ಮನೆ ಹೊಸ್ಲು ಕೂಡ ತುಣಿಯ ಯೋಗ್ಯತೆ ಇಲ್ಲ ನಿನಗೆ. ಹೋಗ್ತಾ ಇರು. ಜೀವನ ಪೂರ್ತಿ ನನ್ನ ಜೊತೆನೇ ಬಾಳ್ತೀನಿ ಅಂತ ಹೇಳಿದ ಹುಡುಗಿ ಸಿಗ್ಲೇ ಇಲ್ಲ. ಈಗ ನಿಮ್ಮ ಜೊತೆನೇ ಬಾಳೋಣ ಅಂತ ಬಂದ್ರೆ ನೀವು ನನ್ನನ್ನು ಆಚೆ ಹಾಕ್ಬಿಟ್ರಲ್ಲ ಅಪ್ಪ. ಚೆನ್ನಾಗಿರಿ. ಸಿನಿಮಾ ಮಾಡಬೇಕು ಅಂತ ಹೋಗಿದ್ದು ತಪ್ಪ ಅಪ್ಪ. ಇದ್ಯಾವ್ದು ಗುರು ಈ ಪೋಸ್ಟ್ರು? ರಿಲೀಸ್ ಆಗಲ್ಲ ಏನಿಲ್ಲ, ಹೊತ್ತಿಗೆ ಮುಂಚೆ ಹಾಕೊಂಡ್ಬಿಡ್ತಾರೆ. ಈಗ ನೀನು ನಂತರ ಬೀದಿ ಪಾಲಾಗ್ಬಿಟ್ಯಾ? ಸಿನಿಮಾ ರಿಲೀಸ್ ಆಗ್ತಿಲ್ಲ, ಏನ್ ಮಾಡೋದು ಏನ್ ಮಾಡೋದು? ಮಣಿ ಪಾಪು, ನನಗೂ ನಿನ್ ಬಿಟ್ಟಿರಕ್ಕ ಆಗಲ್ವೇ? ನಾನು ಹೇಗೆ ಬದುಕಲಿ? ಅಪ್ಪ ಅಪ್ಪ, ಈ ಸಿನಿಮಾ ಏನಾದರೂ ರಿಲೀಸ್ ಆಗಲಿಲ್ಲ ಅಂದರೆ ನಾನು ನನಗೇನು ಮಾಡ್ಕೋತೀನೋ ನನಗೇ ಗೊತ್ತಿಲ್ಲ ಸರ್. ಆಗಲ್ಲ. ನಾನೇನೋ ನನ್ನ ಕನಸಿನ ಸಿನಿಮಾ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಹೆತ್ತವರಿಂದ ದೂರ ಆದೆ, ಪ್ರೀತಿಸೋಳನ್ನ ಪಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ದುಃಖದಲ್ಲಿ ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ನನ್ನ ಹಾಗೆ ಗಾಂಧಿನಗರದಲ್ಲಿ ಹೆತ್ತವ್ರ ಜೊತೆನೂ ಬದುಕೋಕ್ಕಾಗದೆ, ಪ್ರೀತಿಸೋರ ಜೊತೆನೂ ಇರೋಕ್ಕಾಗದೆ, ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚು ಕನಸು ಕೊಟ್ಕೊಂಡು ಹುಚ್ಚುಚ್ಚಾಗಿ ಅಲ್ದಾಡ್ತಾ ಇದ್ದಾರೆ. ಅಂಥವ್ರಿಗೆ ಒಳ್ಳೇದಾಗಬೇಕು. ನಾನೇನೋ ಸತ್ತೋದೆ. ನನ್ನ ಕೊನೆ ಆಸೆ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಕೊರಗಾಗಿತ್ತು. ಅದು ಕೊರಗಾಗೆ ಉಳಿಲಿಲ್ಲ. ನನ್ನ ಸಿನಿಮಾ ರಿಲೀಸ್ ಆಯಿತು. ಪ್ರೊಡ್ಯೂಸರ್ಗೆ ಕೈ ತುಂಬ ದುಡ್ಡು ಮಾಡಿಕೊಡ್ತು. ನನ್ನ ಸಿನಿಮಾ ಹೀರೋ ಅರುಣ್ಗೆ ಹಲವಾರು ಅವಕಾಶಗಳು ಕೊಡ್ತು. ಪ್ರತಿಯೊಬ್ಬರು ಸಿನಿಮಾ ನೋಡಿದವರು ಸೂಪರ್ ಅಂತ ಆಚೆಗೆ ಬಂದರು. ಹೇಗೆ ಅಂತೀರಾ? ನನ್ನ ಸಾವಿನ ಸುದ್ದಿ ಎಲ್ಲ ಮಾಧ್ಯಮಗಳಿಗೂ ಗೊತ್ತಾಗಿ ಪ್ರತಿಯೊಬ್ಬರು ಮನೆ ಮನೆ ಮಾತಾಯಿತು. ಸಿನಿಮಾ ಏನೋ 100 ಡೇಸ್ ಕೂಡ ಆಯಿತು. ಆದರೆ ಇವೆಲ್ಲ ನೋಡೋಕ್ಕೆ ನಾನೇ ಇಲ್ವೇ? ನಿರ್ದೇಶಕ ಸಂದೀಪ್. ಆ